ಹಾಯ್ ಸ್ನೇಹಿತರೆ, ಈಗ ಕೃಷ್ಣಂದು ತುಂಬ ದಿನದಾದಮೇಲೆ ಈಗ ವೀಡಿಯೋ ಮಾಡ್ತಿದ್ದೀನಿ. ಅಂದರೆ ಮೊದಲು ಒಂದು ವೀಡಿಯೋ ಮಾಡಿದ್ದೆ, ಅದರಲ್ಲಿ ಹುಷಾರು ತಪ್ಪಿ ತುಂಬ ವೀಕ್ ಆಗಿತ್ತು. ಈಗ ನೋಡ್ಬೋದು, ಈಗ ಪರವಾಗಿಲ್ಲ, ಮೈ ಕಟ್ಟಿದೆ, ಈಗ ಹುಷಾರಾಗಿದೆ. ಬಟ್ ಇನ್ನೂ ಸ್ವಲ್ಪ ಚೇತರಿಸ್ಕೊಳ್ಬೇಕು. ಈಗ ಮೈ ಕಟ್ಟಿದೆ, ಪರವಾಗಿಲ್ಲ, ಮೊದಲಿಗಿಂತ ಈಗ ಬಾಡಿ ಬಂದಿದೆ. ಮೊದಲು ತುಂಬ ವೀಕ್ ಆಗಿತ್ತು. ಹಾಗೆ ತುಂಬ ದಿನ ಆಗಿತ್ತಲ್ಲ ಅಂತ ಈ ಕಡೆ ಬಂದಾಗ ಈ ಕಡೆ ವೀಡಿಯೋ ಮಾಡಿದ್ದು. ನೋಡ್ಬೋದು ನಮ್ಮ ಕೃಷ್ಣ ಮೊದಲು ಯಾವ ಗತ್ತು ಗಾಂಭೀರ್ಯ ಹೇಗಿತ್ತೋ ಈಗಲೂ ಅದೇ ಗತ್ತಲ್ಲಿದೆ. ನೋಡ್ಬೋದು ಈಗ ಪರವಾಗಿಲ್ಲ, ಸ್ವಲ್ಪ ದಪ್ಪ ಆಗಿದ್ದಾನೆ. ಮೊದಲು ತುಂಬ ವೀಕ್ ಆಗಿದ್ದ. ಹಳೆ ವೀಡಿಯೋಲಿ ನೋಡ್ಬೋದು ನೀವು. ಹಾಗೆ ಇದ್ರದ್ದು 2 ಕರುಗಳಿದೆ ಇವ್ರ ಮನೇಲಿ. ಈಗ ಒಂದೂವರೆ ವರ್ಷ ಹತ್ತತ್ರದ್ದು, ಇನ್ನೊಂದು 4 ತಿಂಗಳು ಕರು. ಸೊ 2 ಕರುನೂ ತೋರಿಸ್ತೀನಿ ಈಗ. ಎರಡೂ ಕೂಡ ಒಳ್ಳೆ ಜಾತಿಲಿ ಹುಟ್ಟಿದವ ಕರುಗಳು. ಯಾವುದೇ ರೀತಿ ಅಡ್ನಾಮ ಅಂತಾರಲ್ಲ, ಆ ಥರ ಏನೂ ಇಲ್ಲ. ಎರಡೇ ರೇಖೆ ಕರೆಕ್ಟಾಗಿ ಹುಟ್ಟಿದ್ದಾವೆ 2 ಕರುಗಳು ಕೂಡ. ಅಂದರೆ ಇವ್ರ ಮನೇಲಿರೋದು, ಬೇರೆ ಕರುಗಳು ಚೆನ್ನಾಗಿ ಹುಟ್ಟಿದ್ದಾವೆ. ಬಟ್ ಈಗ ಇದ್ರ ಜೊತೆ ತೋರ್ಸೋಕ್ಕಿರೋದು, ಈಗ ಅವ್ರ ಮನೇಲಿ 2 ಕರು ಇದ್ದಾವೆ, 2 ಓರಿ ಕರು. ಈ ಎರಡನ್ನೂ ತೋರಿಸ್ತೀನಿ ಈಗ. ಒಂದೂವರೆ ವರ್ಷದ್ದು, ಇನ್ನೊಂದು 4 ತಿಂಗಳು ಕರು. ನೋಡ್ಬೋದು, ಇದೇ ಕರು. ಈಗ ತೋರಿಸ್ತೀನಿ ಅದು. ಇದು ಕೃಷ್ಣಂಗೆ ಹುಟ್ಟಿರೋದು ಕರು. ಇದು 1 ವರ್ಷದ 4-5 ತಿಂಗಳು ಕರು. ಇದು ನೋಡ್ಬೋದು ಎಷ್ಟು ಉದ್ದ ಬೆಳೆದಿದೆ ಅಂತ. ತುಂಬ ಒಳ್ಳೆ ಬೆಳವಣಿಗೆ ಇದೆ ಇದಕ್ಕೆ. ಇದು ರಾಮನಗರದಲ್ಲಿ ಹುಟ್ಟಿದ್ದದ್ದು, ಬಟ್ ಇವರೇ ತಗೊಂಡಿದ್ದಾರೆ ಈ ಕರುನ. ಈಗ ತುಂಬ ಒಳ್ಳೆ ಲೆಂತು, ಹೈಟ್ ಎಲ್ಲ ಇದೆ. ತುಂಬ ಒಳ್ಳೆ ಗ್ರೋತ್ ಇದೆ ಇದು. ಈಗ 1 ವರ್ಷದ 4 ತಿಂಗಳು 5 ತಿಂಗಳು ಕರು ಅಂದರೆ ಇದು ಗ್ರೋತ್ ತುಂಬ ಒಳ್ಳೆ ಗ್ರೋತ್ ಇದೆ ಇದಕ್ಕೆ. ಹಾಗೆ ಯಾವುದೇ ರೀತಿ ಪ್ಯಾಚಸ್ ಏನಿಲ್ಲ. ಎರಡೇ ಆ ಕಡೆ ಈ ಕಡೆ ಕಪಾಲ ಅಷ್ಟೇ ಬಿಳಿ ಇರೋದು. ಗಂಡೆತ್ತಿಗೆ ಹೇಗಿರಬೇಕೋ ಹಾಗೇ ಇದೆ. ಹಾಗೆ ಈ ಹಸುಗೆ 1 ಕರು ಹುಟ್ಟಿದೆ, ಅದು 4 ತಿಂಗಳು ಕರು. ಈಗ ಕೃಷ್ಣಂಗೆ ಹುಟ್ಟಿರೋದೆ ಅದು ಕರು. ನೋಡ್ಬೋದು, ಹಸು ಕೂಡ ಒಳ್ಳೆ ಜಾತಿಲಿದೆ. ಪ್ಯೂರ್ ಹಳ್ಳಿಕಾರ್ ಹಸು ಇದು. ಇದು ಒಳ್ಳೆ ಹಾಲು ಕೊಡುತ್ತೆ. 2ರಿಂದ 2.5 ಲೀಟ್ರ್ ಹಾಲು ಒಂದು ಟೈಮ್ಗೆ ಬರುತ್ತೆ. ಪೂರ್ತಿ ಕೂಡ ಕರುಗೆ ಬಿಡ್ತಾರೆ ಅವರು, ಕರೆಯೋದಿಲ್ಲ ಅವರು. ನೋಡ್ಬೋದು, ಈ ಹಸು ಮೇಂಟೈನ್ ಮಾಡೋಕ್ಕೆ ಏನೂ ಖರ್ಚಾಗಲ್ಲ. ಸೊ ನೋಡ್ಬೋದು, ಇದು 4 ತಿಂಗಳು ಕರು. ನೋಡ್ಬೋದು, ತುಂಬ ಹೈಟ್ ಇದೆ. ಇದು ಕೂಡ ಒಳ್ಳೆ ಗ್ರೋತ್ ಇದೆ. ಮೊದಲು ತೋರಿಸೋದು ಕರುಗಿಂತ ಇದು ತುಂಬ ಗ್ರೋತ್ ಇದೆ, ತುಂಬ ಫಾಸ್ಟ್ ಗ್ರೋತ್ ಇದೆ ಇದಕ್ಕೆ. ಹಾಗೆ ನೋಡ್ಬೋದು, ಕರುಗೆ 2 ರೇಖೆ. ತುಂಬ ಜನ ಹೇಳ್ತಿದ್ರು ಅಡ್ನಾಮದ ಕರುನೇ ಉಡೋದು, ಒಳ್ಳೆ ಕರುಗಳು ಉಡಲ್ಲ ಅಂತ. ಆ ಥರ ಏನಿಲ್ಲ. ನೋಡ್ಬೋದು, 2 ರೇಖೆ. ಸುಳಿಗಳು ಕೂಡ 3 ಸುಳಿ ಇರೋದು. 3 ಸುಳಿ ಬಿಟ್ಟು ಇನ್ಯಾವ ಸುಳಿಗಳು ಇಲ್ಲ. ಹಾಗೆ 2 ನಾಮ. ನೋಡ್ಬೋದು, ಬಿತ್ತನೆ ಊರಿಗೆ ಏನು ಬೇಕೋ ಹಂಗೆ ಹುಟ್ಟಿದೆ. ಇದು ಎಕ್ಸಾಂಪಲ್ ತೋರ್ಸೋಕ್ಕಷ್ಟೇ ಇದು. ಏಕೆಂದರೆ ಆ ಥರ ಕರುಗಳು ಸರಿಯಾಗಿ ಉಡಲ್ಲ ಅಂತೆಲ್ಲ ಹೇಳ್ತಿದ್ರು. ಸೊ ಈಗ ನೋಡ್ಬೋದು ನೀವೇ ಎಷ್ಟು ಒಳ್ಳೆ ಕರು ಹುಟ್ಟಿದೆ. 4 ತಿಂಗಳು ಕರು. ಇದು ತುಂಬ ಒಳ್ಳೆ ಗ್ರೋತ್ ಇದೆ ಈಗ. ನೆಕ್ಸ್ಟ್ ಇದು ಬಿತ್ತನೆ ಊರಿಗೆ ಸೆಲೆಕ್ಟ್ ಆಗುತ್ತಿದ್ದು. ಯಾಕೆಂದರೆ ಬಿತ್ತನೆ ಊರಿಗೆ ಬೇಕಾಗಿರೋ ಎಲ್ಲ ಕ್ವಾಲಿಟೀಸ್ ಕೂಡ ಇದರಲ್ಲಿದೆ. ಬಿತ್ತನೆ ಊರಿಗೆ ಇದು ಪಾಸ್ ಆಗುತ್ತಿದ್ದು. ನೋಡ್ಬೋದು, ಓರಿಲಿ ಒಳ್ಳೆ ಕರು ಉಡಲ್ಲ ಅಂತ ಹೆಸರು ಹಾಳು ಮಾಡ್ತಿದ್ರು. ಬಟ್ ಒಳ್ಳೆ ಕರುಗಳೇ ಹುಡ್ತಿವೆ. ಇನ್ನೂ ಒಳ್ಳೆ ಕರುಗಳು ಉಡಬೇಕು. ನೋಡ್ಬೋದು, ಆ ಕರು ಅಮ್ಮ ಇದೇನೆ. ಇದು ಕೂಡ ಪ್ಯೂರ್ ಹಳ್ಳಿಕಾರ್ ಇದು. ಹಾಗೆ ಇದು ಕೃಷ್ಣದೇ ಕರು. ಇದಕ್ಕೆ ಸ್ವಲ್ಪ ವೈಟ್ ಜಾಸ್ತಿ ಇದೆ ಕಪಾಲ, ಆ ಕಡೆ ಈ ಕಡೆ ಕಪಾಲದಲ್ಲಿ. ಇದು ಓರಿಗೆ ಬೇಡ ಅಂದ್ರೂ ತುಂಬ ಒಳ್ಳೆ ದೊಡ್ಡ ಚಪ್ರದ ಎತ್ತಾಗುತ್ತಿದ್ದು. ಸೊ
ಸೊ ಕೃಷ್ಣನಲ್ಲೂ ಕ್ರಾಸಿಂಗ್ ಮಾಡಿಸಿ ಕರುಗಳು ಹಾಕ್ಸ್ಲಿ. ಯಾಕೆಂದರೆ ಇದು ತುಂಬ ದೊಡ್ಡ ಹೋರಿ. ನಾನು ನೋಡಿರೋ ಹಾಗೆ ಇದರಷ್ಟು ಸೈಜು ಹೈಟ್ ಇದ್ದಾವೆ, ಬಟ್ ಈ ಸೈಜ್ ಯಾವ ಹೋರಿಗಳು ನಾನು ನೋಡಿಲ್ಲ. ನಾನು ನೋಡ್ದಾಗೆ ಇರ್ಬೋದೇನೋ, ಬಟ್ ನನಗಷ್ಟು ನಾನು ನೋಡಿಲ್ಲ. ಸೊ ಇದ್ರ ಬ್ರೀಡ್ ಉಳ್ಕೊಳ್ಬೇಕು, ಯಾಕೆಂದರೆ ಇದು ತುಂಬ ಒಳ್ಳೆ ಸೈಜ್ ಹೋರಿ ಇದು. ಇದೇ ಥರ ಎತ್ತುಗಳು ಇದ್ಬಿಟ್ರೆ ನಮಗೆ ಯಾವ ಟ್ರ್ಯಾಕ್ಟರ್ಗಳು ಕೂಡ ಬೇಡ ಕೆಲಸಕ್ಕೆ. ಸೊ ಇದು ಕೂಡ ಒಳ್ಳೆ ಉತ್ತಮವಾದ ಹೋರಿ ಇದು. ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಇದು ಸರಿ ಇಲ್ಲ ಹೋರಿ ಅಂತ ಹೇಳೋದಲ್ಲ, ಇದು ಕೂಡ ಒಳ್ಳೆ ಹೋರಿ. ಐದು ಸಲ ಚಾಂಪಿಯನ್ ಇದು ಬೇಬಿ ಜಾತ್ರೆಯಲ್ಲಿ. ಬೇರೆ ಕಡೆ ಕೂಡ ಚಾಂಪಿಯನ್ ಆಗಿದೆ. ಬೇಬಿ ಜಾತ್ರೆಯಲ್ಲಿ 5 ಟೈಮ್ಸ್ ಚಿನ್ನನೇ ಗೆದ್ದಿದೆ, ಫಸ್ಟ್ ಪ್ಲೇಸ್ ತಗೊಂಡಿದೆ.